ನಿಮ್ಮ ಹಳೆ ಒಡವೆನ ಅಧಿಕ ಬೆಲೆಗೆ ಮಾರಬೇಕೆ? ಅಟಿಕಾಗೆ ಕಾಲ್ ಮಾಡಿ 8880 ಅಟ್ಟಿಕಾ ಗೋಲ್ಡ್ ಕಂಪನಿ. ಕೊಲ್ಲಾಪುರದಲ್ಲಿ ಪಂಚಗಂಗಾ ನದಿಯ ರೌದ್ರಾವತಾರ ಡ್ರೋನ್ ಕ್ಯಾಮೆರಾದಲ್ಲಿ ಸೆರೆಯಾಗಿದೆ. ನದಿಯ ಪ್ರವಾಹದ ಭೀಕರ ದೃಶ್ಯ. ಪಶ್ಚಿಮ ಘಟ್ಟದಲ್ಲಿ ಧಾರಾಕಾರ ಮಳೆ ಮುಂದುವರೆದಿದೆ. ಉಕ್ಕಿ ಹರಿದಿದೆ ಪಂಚಗಂಗಾ. ಅಪಾಯದ ಮಟ್ಟ ತಲುಪಿದೆ ನದಿ ಪಾತ್ರ ಮೀರಿ ಹೊಲ ಗದ್ದೆಗಳಿಗೆ ಪ್ರವಾಹದ ನೀರು ನುಗ್ಗಿರೋದು. 28ಕ್ಕೂ ಹೆಚ್ಚು ಸೇತುವೆಗಳು ಜಲಾವೃತವಾಗಿದೆ. ಸಂಚಾರ ಅಸ್ತವ್ಯಸ್ತವಾಗಿದೆ. ಬೆಳೆ ಕಳೆದುಕೊಳ್ಳುವ ಆತಂಕದಲ್ಲಿ ರೈತರಿದ್ದಾರೆ. ಕೊಲ್ಲಾಪುರ ನಗರಕ್ಕೂ ಪ್ರವಾಹದ ಭೀತಿ ಎದುರಾಗಿದೆ. ಈಗ ಮುಂಜಾಗ್ರತಾ ಕ್ರಮವಾಗಿ NDRF ನಿಯೋಜನೆ ಮಾಡಲಾಗಿದೆ. ಸ್ಥಳದಲ್ಲಿ ನದಿ ತೀರದಲ್ಲಿ NDRF ತಂಡ ಸನ್ನದ್ಧವಾಗಿದೆ. ಪ್ರವಾಹ ಪರಿಸ್ಥಿತಿಯ ಮೇಲೆ ಕೊಲ್ಲಾಪುರ ಜಿಲ್ಲಾಡಳಿತ ಕಟ್ಟೆಚ್ಚರವನ್ನ ವಹಿಸಿದೆ. ಡ್ರೋನ್ ಕಣ್ಣಲ್ಲಿ ಪಂಚಗಂಗಾ ನದಿಯ ಭಯಾನಕ ಅಬ್ಬರ ಸೆರೆಯಾಗಿರೋದು. ಒಂದ್ ಕಡೆ ಕರ್ನಾಟಕದಲ್ಲಿ ಮುಂಗಾರು ಬರಲಿಲ್ಲ ಅನ್ನೋ ನಿಟ್ಟಿನಲ್ಲಿ ನಾವೆಲ್ಲ ಯೋಚನೆ ಮಾಡ್ತಾ ಇದ್ವಿ. ಬಟ್ ಸಡನ್ ಆಗಿ ಪಕ್ಕದ ರಾಜ್ಯ ಮಹಾರಾಷ್ಟ್ರದಲ್ಲಿ ಮಿತಿ ಮೀರಿದ ಮಳೆ. ಇದರಿಂದ ಉತ್ತರ ಕರ್ನಾಟಕ ಭಾಗದ ಎಲ್ಲ ನದಿಗಳು ಭರ್ತಿಯಾಗಿದ್ದಾವೆ. ಎಲ್ಲ ಡ್ಯಾಮ್ಗಳು ಭರ್ತಿ ಆಗ್ತಾ ಇದ್ದಾವೆ. ದೃಶ್ಯದಲ್ಲಿ ನಿಮಗೆ ತೋರಿಸ್ತಾ ಇದ್ದೀವಿ. ಡ್ರೋನ್ ಕ್ಯಾಮೆರಾದಲ್ಲಿ ಸೆರೆಯಾಗಿರುವಂತಹ ದೃಶ್ಯ ಇದು. ನದಿಯ ಅಕ್ಕಪಕ್ಕದ ಜಮೀನುಗಳಿಗೆ ನೀರು ನುಗ್ಗಿರುವಂತಹ ದೃಶ್ಯವನ್ನ ನಿಮಗೆ ತೋರಿಸ್ತಾ ಇದ್ದೀವಿ. ನೋಡಿ ಯಾವ ರೀತಿಯಾಗಿ ನೀರು ಹರಿತಾ ಇದೆ. ಮೇಲ್ ಸೇತುವೆ ಇದೆಲ್ಲ ಸೇತುವೆ. ಅದು ಸೇತುವೆ ಮೇಲ್ಗಡೆ ವಾಹನಗಳು ಓಡಾಡ್ತಾ ಇದ್ದಾವೆ. ಕೆಳಗಡೆ ನದಿ. ಡ್ರೋನ್ ಕ್ಯಾಮೆರಾದಲ್ಲಿ ಸೆರೆ ಹಿಡಿಯಲಾಗಿದೆ ಈ ಒಂದು ದೃಶ್ಯವನ್ನ. ಪಶ್ಚಿಮ ಘಟ್ಟದಲ್ಲಿ ಧಾರಾಕಾರ ಮಳೆ ಬೀಳುತ್ತಾನೆ ಇದೆ ನಿರಂತರವಾಗಿ. ಪಂಚಗಂಗಾ ಉಕ್ಕಿ ಹರಿತಾ ಇದೆ. ಅಪಾಯದ ಮಟ್ಟ ತಲುಪಿದೆ ನದಿ ಈಗ. ಈ ನದಿಗಳು ಉಕ್ಕಿ ಹರಿದಂತಹ ಸಂದರ್ಭದಲ್ಲಿ ಏನಾಗುತ್ತೆ? ಅಕ್ಕಪಕ್ಕದಲ್ಲಿರುವಂತ ಜಮೀನುಗಳು ನಾಶ. ಜಮೀನುಗಳಲ್ಲಿರುವಂತ ಈ ಬೆಳೆ ಏನ್ ಬೆಳೆದಿರ್ತಾರಲ್ಲ ಎಲ್ಲ ನಾಶ ಆಗಿ ಹೋಗುತ್ತೆ. ಅದಾದ ನಂತರ ನದಿಯ ಅಕ್ಕಪಕ್ಕದಲ್ಲೇ ಏನಾದ್ರೂ ನಗರಗಳು ಹಳ್ಳಿಗಳು ಇದ್ರೆ ಅಲ್ಲಿಗೆ ಕತೆ ಮುಗೀತು ಅಂತಾನೆ ಲೆಕ್ಕ. ಇಡೀ ಊರಿಗೂರೇ ಜಲಾವೃತ ಆಗಿ ಹೋಗ್ಬಿಡುತ್ತೆ. ಅದೇ ಪರಿಸ್ಥಿತಿ ಈಗ ಕೊಲ್ಲಾಪುರ ನಗರಕ್ಕೂ ಕೂಡ ನೀರು ಬಂದು ಬಿಡುತ್ತೆ ಅನ್ನೋ ಆತಂಕ.